ಕ್ಲಿಯರ್ ಇಲ್ಲ ಬರಬೇಕೋ ಬೇಡವೋ ಅಂತ. ನೋಡಿ, ಕಪಿಲ್ ಸಿಬಲ್ ಕಾಂಗ್ರೆಸ್ನ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಲೀಡರ್. ಅವರು ರಾಮ ಮಂದಿರದ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಮಂದಿರದ ಕೇಸಿನ ವಿರುದ್ಧವಾಗಿ ವಕಾಲತ್ತು ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದ್ದಾಗ ರಾಮ ಪೌರಾಣಿಕ ವ್ಯಕ್ತಿ, ಒಂದು ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಕೊಟ್ಟಿದ್ದರು ರಾಮ್ ಸೇತು ಕೇಸು ಸಂಬಂಧಪಟ್ಟಂತೆ. ಅಂದರೆ ಮರ್ಯಾದಾ ಪುರುಷ ರಾಮ, ನಾವೆಲ್ಲರೂ ಆರಾಧಿಸ್ತಕ್ಕಂಥ ರಾಮ, ಆ ಮರ್ಯಾದಾ ಪುರುಷೋತ್ತಮನನ್ನು ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಕೊಟ್ಟವರು. ಸ್ವಾಭಾವಿಕವಾಗಿ ಹಿಂಜರಿಕೆ ಇರುತ್ತೆ. ನಾವು ಮಂದಿರ ವಹಿ ಬನಾಯಂಗೆ ಅಂತ ಅಂದಾಗ ನಮಗೆ ಲೇವಡಿ ಮಾಡಿದವರು ಮತ್ತು ಕೆಲವರೆಲ್ಲ ಪುಕ್ಷಟೆ ಸಲಹೆ ಕೊಟ್ಟವರಿದ್ದರು. ಅಲ್ಲೇ ಯಾಕೆ ಕಟ್ಟಬೇಕು ಮಂದಿರ, ಅಲ್ಲಿ ಟಾಯ್ಲೆಟ್ ಕಟ್ಟಲಿ, ಅಲ್ಲಿ ಸ್ಕೂಲ್ ಕಟ್ಟಲಿ, ಅಲ್ಲಿ ಲೈಬ್ರರಿ ಕಟ್ಟಲಿ ಅಂತ ಪುಕ್ಷಟೆ ಸಲಹೆ ಕೊಟ್ಟಿದ್ದರು. ಇವತ್ತು ಭವ್ಯ ರಾಮ ಮಂದಿರ ಅಂದರೆ ಅದು ಸಾಂಸ್ಕೃತಿಕ ಪುನರುತ್ಥಾನದ ಕೇಂದ್ರ. ಅಷ್ಟು ಮಾತ್ರ ಅಲ್ಲ, ನಾವು ಯಾವುದನ್ನು ಶತಮಾನಗಳ ಹಿಂದೆ ಕಳ್ಕೊಂಡಿದ್ವೋ ಅದರ ಒಂದು ಪುನರುತ್ಥಾನ ಅಂತ ಹೇಳಿದ್ರೆ ಭಾರತದ ಪುನರುತ್ಥಾನನೇ, ಭಾರತೀಯತೆಯ ಪುನರುತ್ಥಾನನೇ. ಆ ಪುನರುತ್ಥಾನದ ಕಾರ್ಯಕ್ಕೆ ಆಮಂತ್ರಣ ಬಂದಿದೆ. ಅದು ಹೋಗಲೋ ಬಿಡಲೋ ಅಳಕು. ಯಾಕೆಂದರೆ ತನಗೆ ಅಧಿಕಾರ ಇದ್ದಾಗ ತಮ್ಗೆ ಅವಕಾಶ ಕೊಟ್ಟಾಗ ನಾವು ಈ ಕೆಲಸ ಮಾಡ್ಬೋದಿತ್ತು, ಮಾಡಿಲ್ಲ. ಇವತ್ತು ಹೆಂಗೆ ಹೋಗೋದು ಅಂತ ಕರೆಯೋದಂತೂ ಕರೆದಿದ್ದೀವಿ. ರಾಮ ಎಲ್ರಿಗೂ ಸೇರಿದವನು. ರಾಮ BJP ಅವ್ರಿಗೆ ಮಾತ್ರ ಸೇರಿದವನಲ್ಲ, ರಾಮ ಎಲ್ರಿಗೂ ಸೇರಿದವನು. ರಾಮನನ್ನು ಯಾರು ಫಾಲೋ ಮಾಡ್ತಾರೆ ಅವರು ಜಗತ್ತಿನಲ್ಲಿ ಒಳ್ಳೆ ಜನ ಆಗಿದ್ದಾರೆ, ಯಾರು ಭಯೋತ್ಪಾದಕರಾಗಿಲ್ಲ. ಅವರು ಬಹಳ ಒಳ್ಳೆ ಜನ ಆಗಿದ್ದಾರೆ. ಹಂಗಾಗಿ ಆ ಒಳ್ಳೆತನದ ಹಿಂದೆ ಬರಬೇಕೋ ಬಿಡಬೇಕೋ ಅನ್ನೋದು ಅವ್ರಿಗೆ ಬಿಟ್ಟಿದ್ದಾರೆ.